ನಮಸ್ಕಾರ ರೀ ಎಲ್ಲರಿಗೂ. ನೋಡಿರಿ ನಮ್ಮ ಮನ್ಯಾಗ ದಿನ ಇದು ಊಟ ರೀ. ನಮ್ಮ ಮನ್ಯಾಗ ಹಬ್ಬ ಹರಿದಿನ ಬಂದಾಗಷ್ಟ ಹೋಳ್ಗೆ ವಡೆ ಈ ಥರ ಊಟ. ಇಲ್ಲ ಅಂದ್ರೆ ದಿನ ರೊಟ್ಟಿ ಚಪಾತಿ ಅಂತೂ ಕಡಿಮೆ ಬಿಡ್ರಿ, ರೊಟ್ಟಿ ಇರೋದು. ರೊಟ್ಟಿ ಜೊತೆ ಎರಡು ಥರ ಪಲ್ಯರ ಇರ್ಬೋದು, ಇಲ್ಲಿ ಒಂಥರ ಸಾರು ಒಂಥರ ಪಲ್ಯರ ಇರ್ಬೋದು. ಹಂಗಂದ್ರೆ ಇವತ್ತು ನಾವು ಬ್ಯಾಳೆ ಹಾಕಿ ಮೆಂತ್ಯ ಪಲ್ಯ ಮಾಡ್ಯಾನು. ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತಾರೆ ನೋಡಿರಿ. ನೀವು ಇದನ್ನು ರೊಟ್ಟಿ ಒಳಗೆ ಚಪಾತಿ ಅನ್ನೋದು ಎಲ್ಲದ್ರಾಗೂ ಸೂಪರಾಗಿರ್ತೈತಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹೆಂಗೆ ಬಂದಿತ್ತು ಅನ್ನೋದು ಕೂಡ ಕಾಮೆಂಟ್ ಮಾಡಿ ಹೇಳ್ರಿ. ಈಗ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೇವೆ ರೀ. ಫಸ್ಟ್ನೇಕೆ ರೀ ಎಲ್ಲ ಮೆತ್ತೆ ಸೋಸಿಟ್ಕೊಂಡು ಬ್ಯಾಳೆ ಕುದಿಯಾಕಿಟ್ಟ ನೋಡಿರಿ. ಈಗ ಒಂದು ಕಡಾಯಿ ಇಟ್ಕೊಂಡು ಕಡಾಯಿಗೆ ಎಣ್ಣೆ ಹಾಕಿ, ಅಂದ್ರೆ ಕಡಿಮೆ ಎಣ್ಣೆ ಹಾಕಿ ಜೀರಿಗೆ ಎಷ್ಟು ಹಾಕೀನಿ ರೀ. ಇದಕ್ಕೆ ನಾನು ಸಾಸಿವೆ ಹಾಕಿಲ್ಲ. ಆಮೇಲೆ ಉಳ್ಳಾಗಡ್ಡಿ, ಆನಂತರ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಒಂದು ಸ್ವಲ್ಪ ಕರಿಬೇವು ಹಾಕ್ಯಾನು. ಈಗ ಅಷ್ಟೊಂದು ಚಂದ ನಮಗೆ ಹಸಿ ವಾಸನೆ ಹೋಗುವಂಗೆ ಫ್ರೈ ಮಾಡ್ಕೋಬೇಕು. ಒಬ್ಬೊಬ್ಬರು ಫುಲ್ ಎಣ್ಣೆಯಾಗ ತಾಸ್ತಾರೆ, ಹಂಗೆ ತಾಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಭಾಳ ಎಣ್ಣೆ ಆಕತಿ ಮತ್ತು ಕೊಲೆಸ್ಟ್ರಾಲ್ ರೀ. ಅದಕ್ಕೆ ನಾವು ಆದಷ್ಟು ಕಡಿಮೆ ಎಣ್ಣೆ ಹಾಕಿ ಈ ಥರ ಪಲ್ಯನ ಮಾಡ್ಬೋದು. ಮತ್ತು ಒಂದೆರಡು ಮೆಣಸಿನ್ಕಾಯಿ ಹೋಗ್ದೀನಿ. ಇಲ್ಲೇ ನಾನು ನೋಡಿರಿ ಈ ಥರ ಖಾರನ ಪೇಸ್ಟ್ ಮಾಡಿ ಫ್ರಿಜ್ನಾಗ ಇಟ್ಕೊಂಡ್ಬಿಟ್ಟಿರ್ತೇನೆ ರೀ. ಒಂದು 4-5 ದಿವ್ಸಕ್ಕೊಮ್ಮೆ ಆಗುವಷ್ಟು ಖಾರ ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾನೆ. ಅದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇವು, ಪುದೀನ ಎಲ್ಲ ಹಾಕಿರ್ತಾನು. ಅದೇ ರೀತಿ ಈಗ ಖಾರ ಭಾಳ ತಿಂತಾನಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋರಿ. ಇಲ್ಲಿ ಕಲರ್ಗೆ ಒಂದು ಸ್ವಲ್ಪ ಅರಿಶಿನ ಹಾಕತ್ತಾನೆ ರೀ. ಮತ್ತು ಅಷ್ಟೊಂದು ಚೆಂದ ಮಿಕ್ಸ್ ಮಾಡೋಣ. ಆದಷ್ಟು ಏನು ಮಾಡಿರಿ ಅಂದ್ರೆ ಕಡಿಮೆ ಎಣ್ಣೆ ಹಾಕಿ ಮಾಡೋಕೆ ಕಲ್ಕೋರಿ ಆದಷ್ಟು ಎಲ್ಲರೂ. ಮತ್ತು ನೋಡಿರಿ ಈಗ ಅವಷ್ಟು ಸಾಫ್ಟ್ ಆದ ನಂತರ ಈಗ ನಾವು ಏನು ಮೆತ್ತೆ ಸೋಸಿ ತೊಳೆದಿಟ್ಕೊಂಡವಲ್ರಿ ಅದನ್ನು ಕುಡ್ಸೋನು. ಮತ್ತು ನೀವು ಈ ಸದ್ದ ಉಪ್ಪು ಹಾಕಕ್ಕೆ ಹೋಗ್ಬೇಡ್ರಿ. ಈ ಥರ ಎಲ್ಲ ಬಾಡಬೇಕು. ಹಂಗೆ ಉಪ್ಪು ಆವಾಗ ಬ್ಯಾಳೆ ಹಾಕಿದ ನಂತರ ನೀವು ಉಪ್ಪು ಹಾಕಿರಿ. ಯಾಕಂದ್ರೆ ಉಪ್ಪು ನೀವು ಪಲ್ಯ ನೋಡ್ಕೊಂಡು ಹಾಕಕ್ಕೆ ಹೋದಂದ್ರೆ ಜಾಸ್ತಿ ಆಗಿಬಿಡ್ತೈತೆ ರೀ. ಎಲ್ಲ ಬಾಡಿದ ಮ್ಯಾಗ ಹಾಕಿರಿ, ಅದು ಕರೆಕ್ಟ್ ಹೊಂತತಿ. ನಮ್ಮ ಮನ್ಯಾಗ ರೀ ಆದಷ್ಟು ನಾವು ಉಪ್ಪು ಕಡಿಮೆ ಬಳಸ್ತಾನೆ. ಯಾಕಂದ್ರೆ ಅಕಸ್ಮಾತ್ ಕಡಿಮೆ ಆತಂದ್ರೆ ಮ್ಯಾಗ ಉದುರ್ಸ್ಕೊಂಡು ತಿನ್ಬೋದು. ಹೆಚ್ಚಾತಂದ್ರೆ ಏನು ಮಾಡೋಕ್ಕೆ ಬರೋಲ್ಲ. ಈಗ ನೋಡಿರಿ ನನಗೆ ಎಷ್ಟು ಬ್ಯಾಳೆ ಬೇಕಲ್ಲ ಆ ಪಲ್ಯಕ್ಕೆ ಅಷ್ಟು ಹಾಕುವತ್ತೇನೆ ರೀ. ನಾನು ಉಳಿದಿದ್ದು ಸಾರು ಮಾಡೋಕೆ ಇಟ್ಕೊತಿದ್ನಿ. ಇಷ್ಟವ ನಮ್ಮ ಬ್ಯಾಳೆ ಸಾಕ್ರಿ. ಈಗ ಅಷ್ಟು ಚೆಂದ ನಮಗೆ ಮಿಕ್ಸ್ ಮಾಡೋಣ ರೀ. ಮತ್ತು ನಮ್ಮ ಒಂದು ರೆಸಿಪಿ ಹೆಂಗೆ ಬರ್ತಾವೆ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳ್ರಿ. ನೀವು ಕೂಡ ಈ ಥರ ಪಲ್ಯನ ಮಾಡ್ಕೊತೀನಿ ರೀ. ಮತ್ತು ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕತ್ತಾನು. ಇದಕ್ಕೆ ನೀವು ಬೆಲ್ಲ ಕೂಡ ಹಾಕ್ಬೋದು. ನಾನು ಬೆಲ್ಲ ಏನು ಹಾಕಲಿಲ್ಲ. ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರ ನಮ್ಮ ಪಲ್ಯ ರೆಡಿ ಆಯಿತು. ಇದಕ್ಕೆ ನಾನು ಯಾವುದೇ ನೀರು ಕೂಡ ಹಾಕತ್ತಿಲ್ಲ. ಯಾಕಂದ್ರೆ ನಾನು ಫಸ್ಟ ಆ ಒಗ್ಗರಣೆ ಒಳಗೆ ಉಳ್ಳಾಗಡ್ಡಿದು ಹಾಕಿದ್ನಲ್ಲ ರೀ, ಅದೇ ಒಗ್ಗರಣೆ ಒಳಗೆ ಎಲ್ಲನೂ ಬಾಡಿಸ್ಕೊತಿದ್ನಿ. ಬ್ಯಾಳೆ ಅಂತೂ ಹೆಂಗಾರು ಕುದಿದ್ದು. ಹಾಗಾಗಿ ಇಲ್ಲಿ ಜಾಸ್ತಿ ನೀರನ್ನು ನಾನು ಬಳಸತ್ತಿಲ್ಲ ರೀ. ನೀವು ಇನ್ನೂ ನೀರು ಬಳಸ್ತಾರಂದ್ರೆ ಫುಲ್ ತೆಳ್ಳಗಾಕತ್ತೆ. ಅದು ಇಷ್ಟು ಸಾಕ್ರಿ. ಮ್ಯಾಗ ಇನ್ನೊಂದು ಸ್ವಲ್ಪ ಅದು ಗಡಿಗೆ ಭಾಳ ದಿಪ್ಪೈತೆ ರೀ. ಅದಕ್ಕೆ ನಾನು ಈಗ ಇನ್ನೊಂದು ಸ್ವಲ್ಪ ಒಂದು 5 ನಿಮಿಷ ಕುದಿಸಿ ಬಂದ್ ಮಾಡೀನಿ ರೀ. ಆದ್ರೂ ಪಲ್ಯ ಹೆಂಗೆ ಗಟ್ಟಿಯಾಗಿ ತೋರಿಸ್ತಾರೆ ನೋಡಿರಿ. ಈ ಥರ ಪಲ್ಯ ಗಟ್ಟಿಯಾಗಿತ್ತು ನೋಡಿರಿ ಅದು. ಈಗ ನೋಡಿರಿ ಸಾರು ಮಾಡೀನಿ ರೀ. ಅದೇ ಬ್ಯಾಳೆ ಸಾರು ಮಾಡೀನಿ, ಮೊಳ್ಕೆ ಕಾಳು ಪಲ್ಯ. ಆನಂತರ ಈ ಥರ ಊಟ ನಮ್ಮ ಮನ್ಯಾಗ ದಿನ ರೀ. ಒಮ್ಮೊಮ್ಮೆ ನಮ್ಗೆ ತಿಂದು ಬ್ಯಾಸಾಕಿರ್ತದೆ ರೀ. ಆದರೆ ಏನಂದ್ರೆ ನಮ್ಮ ಮನ್ಯಾಗ ಮಾತ್ರ ಇದೇ ಊಟ ಆರೋಗ್ಯಕ್ಕೆ ಚಲೋ ಅಂಥೇಳಿ ಹುಡುಗರಿಗೆ ನೀವು ಆದಷ್ಟು ಹೊರಗಿನ ಜಂಕ್ ಫುಡ್ಗಿಂತ ಈ ಥರ ಊಟನ ಹುಡುಗರಿಗೆ ಪ್ರಿಪೇರ್ ಮಾಡಿಕೊಡ್ರಿ. ಮತ್ತು ನೀವು ಕೂಡ ಆದಷ್ಟು ಇದೇ ಥರ ಊಟನ ಮಾಡಿರಿ. ನಾವು ಎಲ್ಲಿ ಹೋದರೂ ನಮ್ಮ ಉತ್ತರ ಕರ್ನಾಟಕ ಊಟವನ್ನು ಮಿಸ್ ಮಾಡ್ಕೋತೀವಿ ನೋಡಿರಿ. ಫ್ರೆಂಡ್ಸ, ಇವತ್ತು ಊಟ ಹಿಂಗಿತ್ತು. ನೀವು ಈ ಥರ ಊಟನ ಇಷ್ಟಪಡ್ತೀನಂದ್ರೆ ಲೈಕ್ ಕಾಮೆಂಟ ಮಾಡಿರಿ. ಮತ್ತು ಈಗ ನೋಡಿರಿ ಇನ್ನೊಂದು ಏನಂದ್ರೆ ಇವತ್ತು ನಮ್ಮ ಬೈಲಹೊಂಗಲ ಬಂದಿತ್ತು ಅಂಥೇಳಿ ಸ್ಯಾಟರ್ಡೇ ಸುಟ್ಟಿ ಇತ್ತು. ಆದ್ರೆ ನಾನು ನನ್ನ ಕೆಲಸ ಎಲ್ಲ ಅಂದ್ರೆ ಅಡುಗೆ ಎಲ್ಲ ಮುಗಿಸಿ ಏನು ಮಾಡ್ತಾರೆ ಅಂದ್ರೆ ಮಧ್ಯಾಹ್ನ ಟೈಮಿಗೆ ನಾನು ಜಳಕ ಪೂಜೆ ಎಲ್ಲ ಮಾಡಿ ರೊಟ್ಟಿ ಮಾಡಿರ್ತೇನೆ ರೀ. ಅಷ್ಟೊತ್ತೊಳಗೆ ಪಲ್ಯ ಎಲ್ಲ ಮಾಡಿಟ್ಟು ಸಾಂಬಾರು ಪಲ್ಯ ಅನ್ನ ಎಲ್ಲ ಮಾಡಿಡ್ತಾನೆ ರೀ. ಅನ್ನ ಕೂಡ ನಾನು ಆಮೇಲೆ ಮಾಡ್ಕೊಂಡಿರ್ತಾನೆ ರೀ, ಬಿಸಿದು ಬೇಕಂತೇಳಿ. ಈಗ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಸ್ನಾನ ಮಾಡಿ ಪೂಜೆ ಮಾಡಿ ರೊಟ್ಟಿ ಮಾಡ್ತಿರ್ತಾನೆ ರೀ. ನಾನು ಮನೆಯೆಲ್ಲ ಕ್ಲೀನ್ ಮಾಡಕತ್ರ ನನ್ನ ಮಗಳು ಬಂದು ಕೂಡ ಯಾವ ರೀತಿ ಇದು ಮಾಡ್ಯಾಳ ಅನ್ನೋದು ಕೂಡ ಲಾಸ್ಟ್ ಐತ್ರಿ. ಮಿಸ್ ಮಾಡ್ದೆ ಅದನ್ನು ಕೂಡ ನೋಡಿರಿ. ಅಕಸ್ಮಾತ್ ನಿಮಗೆ ನೋಡೋಕ್ಕಿಲ್ಲ ಅಂದ್ರೆ ಸ್ಕಿಪ್ ಮಾಡಿರಿ, ನಡಿತೈತಿ. ನೋಡಿರಿ ಇವತ್ತಿನ ಊಟ ಹಿಂಗಿತ್ತು. ಅದೇ ರೀತಿ ನೀವು ಯಾವ ರೀತಿ ಊಟನ ಇಷ್ಟಪಡ್ತೀರಿ, ಯಾವ ಪಲ್ಯನ ಇಷ್ಟಪಡ್ತೀರಿ ಅನ್ನೋದನ್ನು ತಿಳಿಸ್ರಿ. ಮತ್ತು ನನಗಂತೂ ಸಂಕ್ರಾಂತಿ ಊಟ ಅಂತೂ ಮಸ್ತ್ ಇರ್ತದೆ ನೋಡಿರಿ. ಈಗ ನೋಡಿರಿ ನಮ್ಮ ವಿಡಿಯೋ ಬಂತು. ಸೊ ಈಗ ಎಲ್ಲನೂ ಕ್ಲೀನ್ ಮಾಡಿ ಮನೆ ಒರ್ಸತ್ತೇನೆ ರೀ. ಈ ಡಬ್ಬಿ ರೊಟ್ಟಿ ಹಿಟ್ಟಿಂದ ಹೇಳ್ದದ ಇಲ್ಲಿ ಇಟ್ಟಿರ್ತೇನೆ ರೀ ತೆಳಗೆ. ಅದನ್ನು ನನ್ನ ಮಗಳು ಏನು ಮಾಡ್ತಾಳೆ, ಆಕೆಗೆ ಏನಾರ ಪಾತ್ರೆ ಬೇಕಂದ್ರೆ ಆ ಡಬ್ಬಿ ಇಟ್ಕೊಂಡು ತಕ್ಕೋತಾಳ್ರಿ. ಹಾಗಾಗಿ ಆ ತೆಳಗೆ ಇರತೈತಿ. ಈಗ ನಾ ಒರ್ಸತ್ತಾನು ನಾನು ಬಿಡಿಸಿ ಒರ್ಸತ್ತಾಳೆ ನೋಡಿರಿ. ನಾ ಕುಂದರ್ಲಿ ಬಂದ ಹಾಂ ಬೇಡವ, ನೀ ದೊಡ್ಡಕ್ಕಾದ್ಮೇಲೆ ಮಾಡೋದೈತೆ ಬಿಡ್ಲೆ. ಹೆಣ್ಮಕ್ಳು ಆದ್ಮೇಲೆ ಇದು ಜೀವನ ಪರ್ಯಂತ ಇದನ್ನ ಮಾಡ್ಕೊಂತ ಕುಂದಿರ್ದಕ್ಕತೆ. ಬೇಕಾದಂಥ ನೌಕರಿ ಇದ್ರೂ ಮಾಡಬೇಕ. ತತಾ ಮಗ ಬಿಡು ಇವಾಗ ಪ್ಲೀಸ್ ತತಾ ನಮ್ಗೆ ನಾ ಒರ್ಸನವ. ಇವಾಗ ಏನು ಸಮ್ಮು ನೀನು
ನಾ ಮೊದಲ ವೇಸ್ಟ್ ಮಾಡ್ಬೇಡ ಟೈಮ್ ನಂದು ವೇಸ್ಟ್ ಆಕತ್ ಮತ್ತಟ ನಿಮ್ಮ ಮನ್ಯಾಗ ಇದ್ದೆ ಅಂದ್ರೆ ನಾನು ಟೈಮ್ ಮುಗಿತೆ ನೋಡ್ರಿ ಇವತ್ತು ನಮ್ಮ ಬೈ ಹಂಗೆ ಬಂದೈತಿ ಹಾಗಾಗಿ ಕೆಲಸ ಈಕಿನ ಕರ್ಕೊಂಡು ಮಾಡತ್ತನೋ ಯಜಮಾನ್ರು ಹೊಲಕ್ಕೆ ಹೋಗಿದ್ರು ಟಿಕ್ಳು ಬಿತ್ತಲೆ ಮಗನ ನಂದು ಕೆಲಸ ಎಲ್ಲ ಹಂಗೈತ್ರಿ ಇಲ್ಲಿ ನೋಡ್ರಿ ನಮ್ಮ ಬೇಬಿನ ಬೇಬಿ ನಾ ವರ್ಷಕತ್ತ ನಾನು ತೊಳ್ಕೊಂಡು ಮಾಡತ್ತ ಬಾರವ ನೀ ಜಕ ಮಾಡ್ದ